ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕೌಶಿಕ ಎಂಬ ಋಷಿಗಳು ಅಡವಿಯಲ್ಲಿ ತಪಸ್ಸು ಮಾಡ್ತಾ ಕೂತಿದ್ರು. ಮೇಲಿಂದ ಒಂದು ಕಾಗಿ ಅವರ ತಲೆಯ ಮೇಲೆ ಸ್ವಲ್ಪ ಹೊಲಸು ಮಾಡಿತು. ಅವರು ತಕ್ಷಣ ಮೇಲೆ ನೋಡಿದರು. ಅವರ ತಪಶಕ್ತಿ, ಅವರ ಕಣ್ಣಿನಲ್ಲಿರ್ತಕ್ಕಂಥ ಒಂದು ತೇಜ ಶಕ್ತಿಯಿಂದ ಆ ಕಾಗಿ ಉರಿದು ತೆಳಗೆ ಬಿದ್ದು ಬಿಡ್ತು. ಅವ್ರಿಗೆ ಅನಿಸ್ತು, ನನಗೆ ತಪಸ್ಸು ಫಲಿಸಿದೆ, ಬಹಳಷ್ಟು ಶಕ್ತಿ ಬಂದಿದೆ ಅಂತ ತಿಳ್ಕೊಂಡು ಅಲ್ಲಿದೆ ಎದ್ದು ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಹೋದರು. ಒಂದು ಮನೆಯ ಮುಂದೆ ನಿಂತು ಭಿಕ್ಷಾಂದೇಹಿ ಅಂಥೇಳಿ ಕೂಗಿದ್ರು. 1, 2, 3 ಸಲ ಕೂಗಿದ್ರು. ಆ ಹೆಣ್ಮಗಳು ಮನೆಯಲ್ಲಿರ್ತಕ್ಕಂಥ ಗೃಹಿಣಿ, ಆ ಹೆಣ್ಮಗಳು ಪತಿವ್ರತೆ ಗೃಹಿಣಿ. ಆಕಿ ತನ್ನ ಗಂಡನ ಸೇವೆ ಮಾಡ್ತಾ ಇದ್ಲು, ತನ್ನ ಕರ್ತವ್ಯ ಮಾಡ್ತಾ ಇದ್ಲು. ಇವರು 3 ಸಲ ಕೂಗಿದಾಗೂ ಬರಲಾರ್ದಾಗ 4ನೇ ಸಲ ಗಟ್ಟಿಯಾಗಿ ಕೂಗಿದ್ರು, ಇಲ್ಲಿ ಯಾರಾದರೂ ಭಿಕ್ಷೆ ಕೊಡೋರು ಇದ್ದಾರಾ ಇಲ್ಲ ಸನ್ಯಾಸಿಗಳಿಗೆ ಅಂತ ಹೇಳಿದಾಗ ಆ ಹೆಣ್ಮಗಳು ಒಳಗ್ಲಿಂತ ಹೇಳ್ತಾಳ, ಗುರುಗಳೇ ಸ್ವಲ್ಪ ನಿಂದ್ರಿ, ನಾನು ನನ್ನ ಗಂಡನ ಸೇವೆ ಕರ್ತವ್ಯ ನಿರತಳಾಗಿದ್ದೀನಿ, ಭಿಕ್ಷೆ ತರ್ತೀನಿ, ನಾನೇನು ನಿಮ್ಮ ಸಿಟ್ಟಿಗೆ ಉರಿದು ಬೀಳಲಿಕ್ಕಾಗಿ ಅಲ್ಲ. ಅವಾಗ ಇವ್ರಿಗೆ ಆಶ್ಚರ್ಯ. ಸ್ವಲ್ಪ ಹೊತ್ತಿನ ಮೊದಲು ಕಾಗೆ ಉರಿದು ಬಿದ್ದಿದ್ದು ಈ ಹೆಣ್ಮಗಳಿಗೆ ಹೆಂಗೆ ಗುರ್ತಾಯಿತು? ಕೈ ಮುಗಿದು ಕೇಳಿದ್ರು, ಅಮ್ಮ ಮಹಾತಾಯಿ, ಈ ವಿಷಯ ನಿನಗೆ ಹೇಗೆ ಗುರ್ತಾಯಿತು? ಅವ್ರು ಹೇಳಿದರು, ಅದಿರಲಿ, ನಾನು ನನ್ನ ಕರ್ತವ್ಯದಲ್ಲಿ ಇರ್ತೀನಿ, ನೀವು ಏನಾದರೂ ಈ ವಿಷಯ ಕೇಳಬೇಕಾದ್ರೆ ಅಲ್ಲಿ ಒಬ್ಬ ಕಟಗ ಇದ್ದಾನ, ಪಶುಗಳನ್ನು ಕಡಿದು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿ, ಆ ಕಟಗನ ಹತ್ರ ಹೋಗ್ರಿ, ನಿಮಗೆ ಈ ವಿಷಯ ಹೇಳ್ತಾರಂಥೇಳಿ. ಅಥವಾ ಗಾಬರಿ, ಮಾಂಸ ಮಾರ್ತಕ್ಕಂಥ ವ್ಯಕ್ತಿಯಲ್ಲಿ ಇಷ್ಟು ಬ್ರಹ್ಮಜ್ಞಾನ ಎಲ್ಲಿದ್ದು ಬರ್ತದೆ ಅಂಥೇಳಿ ಆ ಕೌಶಿಕರಲ್ಲಿ ಹೋಗ್ತಾರೆ. ಆ ಹೋದ ತಕ್ಷಣ, ಆಗಿನ ಕಾಲಕ್ಕೇನು ಫೋನ್ಗೇನು ಇದ್ದಿದ್ದಿಲ್ಲ, ಆ ಹೋದ ತಕ್ಷಣ ಆ ಮಾಂಸ ಮಾರಾಟ ಹೇಳ್ತಾನ, ನಿಮ್ಗೆ ಆ ಹೆಣ್ಮಗಳು ಕಳಿಸಿದ್ದಾಳಲ್ಲ, ನನಗೂ ಈಗ ವ್ಯಾಪಾರದ ಸಮಯ, ನನಗೂ ಪುರುಸೊತ್ತಿಲ್ಲ, ಇದು ಆದ ನಂತರ ನಾನು ನಮ್ಮ ತಂದೆ ತಾಯಿ ವೃದ್ಧರಿದ್ದಾರೆ, ಅವರು ಸೇವೆ ಮಾಡಬೇಕು, ನಾನು ಕರ್ತವ್ಯ ನಿರತನಾಗಿರ್ತೀನಿ, ನಾನು ಕೆಲಸದಲ್ಲಿದ್ದೀನಿ, ಈಗ ನಿಮ್ಗೆ ಈ ವಿಷಯವಾಗಿ ಹೇಗ ಎನ್ಕತಿ ಅಂತ ಬೇಕಿದ್ರೆ ಒಬ್ಬ ವೇಶ್ಯ ಹೆಣ್ಮಗಳಿದ್ದಾಳ, ಆಕೆ ಹತ್ತಿರ ಹೋಗ್ರಿ, ಆಕೆ ಹಗಲಿನಲ್ಲಿ ಏನೂ ಕೆಲಸ ಇರೋದಿಲ್ಲ, ಖಾಲಿ ಕೂತಿರ್ತಾಳ ಅಂತ ಹೇಳಿದಾಗ ಅವ್ರಿಗೆ ಪರಮಾಶ್ಚರ್ಯ, ಇದೇನು ಬಂತು ಅಂಥೇಳಿ ಮತ್ತೆ ಅಲ್ಲಿ ಹೋಗ್ತಾರ. ಆ ವೇಶ್ಯ ಹೆಣ್ಮಗಳು ಬಂದ ತಕ್ಷಣ ಕೇಳ್ತಾರ, ಬನ್ರಿ ಕೂತ್ಕೊಳ್ರಿ, ಆ ಕಟುಗ ಕಳಿಸಿದ್ದಾನಲ್ಲ, ನಾನೆಲ್ಲ ಹೇಳ್ತೀನಿ ಕೂಡ್ರಿ ಅಂಥೇಳಿ ಕೂಡಿಸಿ ಅವರಿಗೆ ಆ ವೇದಾಂತ ವಿಷಯಗಳನ್ನು ಹೇಳ್ತಾಳ. ಮನುಷ್ಯ ತನ್ನ ಕರ್ತವ್ಯ ಪಾಲನೆ ಮಾಡೋದ್ರಲ್ಲಿಂದ ಮೋಕ್ಷ ಹೊಂದಬಹುದು. ಕರ್ತವ್ಯ ಪಾಲನೆ ಮಾಡ್ತಾ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಕರ್ತವ್ಯ ನಿರತರಾಗಿರಬೇಕು. ಸಮಯ ಸಂದರ್ಭದಲ್ಲಿ ಪ್ರತಿ ಕ್ಷಣದಲ್ಲಿ ನಮ್ಮ ಕರ್ತವ್ಯ ಏನು ಅಂಥೇಳಿ ನಾವು ನಮ್ಮ ಬುದ್ಧಿಯಿಂದ ನಿರ್ಣಯಿಸಿ ಆ ಕರ್ತವ್ಯವನ್ನು ಮಾಡಬೇಕು. ಇದೇ ಧರ್ಮ, ಇದೇ ವೇದ ಶಾಸ್ತ್ರ ಉಪನಿಷತ್ತುಗಳು ಹೇಳಿದ್ದು ಕೂಡ ಇದೆ. ಇದನ್ನೇ ಕರ್ತವ್ಯ ಮಾಡು ಅಂಥೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ದು, ನಿನ್ನ ಕರ್ತವ್ಯವನ್ನು ನೀನು ಮಾಡು ಅಂಥೇಳಿ. ಈ ಕರ್ತವ್ಯನ ಬಿಟ್ಟು ನಾವು ಬಹಳಷ್ಟು ಕಡೆ ನಮ್ಮ ಕೆಲಸ ಏನೇನೋ ಮಾಡ್ತಾ ಇರ್ತೀವಿ. ಕಾರಣ ನಾವು ಕರ್ತವ್ಯದಲ್ಲಿ ನಿರತರಾಗಿರಬೇಕು. ನಮ್ಮ ಸಮಯ ಸಂದರ್ಭದಲ್ಲಿ ನಮ್ಮ ಕರ್ತವ್ಯನ ನಾವೇ ನಿರ್ಣಯಿಸ್ಕೊಳ್ಬೇಕು. ಈ ಸಮಯ ಬಂದಿದೆ, ಇದರಲ್ಲಿ ನಮ್ಮ ಕರ್ತವ್ಯ ಏನು, ನಾವು ಏನು ಮಾಡಬೇಕೆಂಬುದು ಇದು ರಹಸ್ಯ. ಈ ಸೂಕ್ಷ್ಮತೆ, ಈ ಧರ್ಮ ಸೂಕ್ಷ್ಮತೆ ತಿಳಿದುಕೊಂಡು ಮಾಡಬೇಕು. ಬಹಳಷ್ಟು ಜನರು ತಾವು ಮಾಡಬೇಕಾದಂಥ ಕರ್ತವ್ಯದಿಂದ ಪಲಾಯನ ಮಾಡ್ತಾರೆ, ತಾವು ಮಾಡಬೇಕಾದಂಥ ಕರ್ತವ್ಯದಿಂದ ಹೊರಗೆ ಹೋಗಿಬಿಡ್ತಾರೆ, ತಪ್ಪಿಸ್ಕೊಳ್ತಾರೆ. ಅದರಲ್ಲಿಂದ ಮನುಷ್ಯಗ ಯಾವುದೇ ರೀತಿ ಪುಣ್ಯ ಆಗಲಿ, ನೀವು ಮೋಕ್ಷ ಅನ್ರಿ, ಸಾಕ್ಷಾತ್ಕಾರ ಅನ್ರಿ, ಅದು ಯಾವುದೂ ಸಿಗೋದಿಲ್ಲ. ನಮ್ಮ ಕರ್ತವ್ಯವನ್ನು ಪ್ರತಿ ಮನುಷ್ಯ, ಪ್ರತಿ ವ್ಯಕ್ತಿ ತನ್ನ ಸಮಯ ಸಂದರ್ಭದಲ್ಲಿ ತನಗೆ ಏನು ಹೇಳಿಕೊಡ್ತದೋ ಧರ್ಮ, ಆ ನಿಯಮದ ಕರ್ತವ್ಯ ನಾವು ಮಾಡಲೇಬೇಕು. ಉದಾಹರಣೆಗೆ ಒಬ್ಬರು ಮನೆಯಲ್ಲಿ ಹೋಗಿರ್ತೀವಿ ನಾವು, ಆ ಸಮಯದಲ್ಲಿ ನಮ್ಮ ಕರ್ತವ್ಯ ಏನು, ಅವರಿಗೆ ದುಃಖದಲ್ಲಿದ್ದಾಗ, ತೊಂದರೆಯಲ್ಲಿದ್ದಾಗ ನಾವು ಯಾವ ರೀತಿ ಸಹಾಯ ಮಾಡಬಹುದು, ಮಾನವರಾಗಿ ನಮ್ಮ ಕರ್ತವ್ಯಗಳೇನು, ಬ್ರಾಹ್ಮಣನಾಗಿ ನಮ್ಮ ಕರ್ತವ್ಯಗಳೇನು, ಮಗನಾಗಿ ನನ್ನ ಕರ್ತವ್ಯ ಏನು, ತಂದೆಯಾಗಿ ನನ್ನ ಕರ್ತವ್ಯ ಏನು, ತಾಯಿಯಾಗಿ ನನ್ನ ಕರ್ತವ್ಯ ಏನು. ಪ್ರತಿ ವ್ಯಕ್ತಿಗೆ ಅವರವರ ಯೋಗ್ಯತಾ, ಅವರವರ ಸ್ಥಾನದಲ್ಲಿ ಕರ್ತವ್ಯ, ಅದನ್ನು ನಾವೇ ನಿರ್ಣಯಿಸ್ಕೊಳ್ಬೇಕಾಗ್ತವೆ. ಆ ರೀತಿ ನಮ್ಮ ಕರ್ತವ್ಯ ಪಾಲನೆ ಮಾಡ್ತಾ ಇರಬೇಕಂಥೇಳಿ ಈ ಧರ್ಮ ಸೂಕ್ಷ್ಮತೆಗಳು ಹೇಳ್ತಾವೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಹಿತ, ಪರೋಪಕಾರ ಮಾಡ್ತಕ್ಕಂಥದ್ದು ಸಹಿತ ನಮ್ಮ ಪ್ರತಿನಿತ್ಯ ಕರ್ತವ್ಯದಲ್ಲಿ ಬರುತ್ತೆ.
ಕಾರಣ ಪೂಜಾ ಪುನಸ್ಕಾರ ಜಪ ತಪ ಇದರ ಜೊತೆಯಲ್ಲಿ ಕರ್ತವ್ಯ ಪಾಲನೆ ಬಹಳ ಮಹತ್ವ. ಬಹಳ ಜನರು ಪೂಜಾ ಪುನಸ್ಕಾರ ಮಡಿ ಆಚಾರ ಜಪ ತಪ ಬಹಳ ಮಾಡ್ತಾರ, ಅದರ ಕರ್ತವ್ಯದಿಂದ ವಿಮುಖರಾಗಿ ಬಿಡ್ತಾರ. ತಾವು ಮಾಡ್ತಕ್ಕಂಥ ಕರ್ತವ್ಯನ ಬಿಟ್ಟು ಬೇರೆ ಇದರಲ್ಲಿ ಹೋಗ್ತಾರ. ಅದು ಎಂದಿಗೂ ಮನುಷ್ಯಗ ಸುಖ ಕೊಡೋದಿಲ್ಲ. ಕರ್ತವ್ಯದಲ್ಲಿ ನಿರತರಾಗಿ ನಮ್ಮ ಇದರಲ್ಲಿ ನಾವು ನಡೀತಾ ಇರಬೇಕು. ಅದಕ್ಕೆ ಒಂದು ಹಿಂದಿ ಒಂದು ಹಾಡದ, मै जिंदगी का साथ निभाता चला गया, जो मिल गया उसे मुकद्दर समझ लिया, जो खो गया उसे भुलाता चला गया. ನಮಗೇನು ಪ್ರಾಪ್ತಿಯಾಗಿದೋ, ಭಗವಂತ ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಾಗಿದ್ದು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾನೆ ಇರಬೇಕು. ಅದೇ ಭಗವಂತಗೆ ಮೆಚ್ಚುಗೆ ಆಗ್ತಕ್ಕಂಥ ಕೆಲಸ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587. भारत माता की जय.